ಹಾಸನ ಜಿಲ್ಲೆಯಲ್ಲಿ 2028ರ ವಿಧಾನಸಭಾ ಚುನಾವಣೆಗೆ ಈಗಲೇ ಅಖಾಡ ಸಜ್ಜಾಗುತ್ತಿದೆ. ಹಾಸನ ಜಿಲ್ಲೆಯ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಹೊಸದೊಂದು ರಾಜಕೀಯ ಸಂಚಲನ ಶುರುವಾಗಿದೆ. ಅರಸೀಕೆರೆಯ ಜೆಡಿಎಸ್ ಕಾರ್ಯಕರ್ತರ ದಶಕಗಳ ಕನಸು ನನಸಾಗುವ ಕಾಲ ಹತ್ತಿರ ಬಂದಿದೆಯೇ ಎಂಬ ಚರ್ಚೆ ಶುರುವಾಗಿದೆ. ಹಾಸನದ ಅಭಿವೃದ್ಧಿಯ ಹರಿಕಾರ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಅರಸೀಕೆರೆ ಕ್ಷೇತ್ರಕ್ಕೆ ಎಂಟ್ರಿ ಕೊಡಲಿದ್ದಾರೆ ಎಂಬ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿಬರುತ್ತಿವೆ. ಹೌದು, ಹಾಸನ ಜಿಲ್ಲೆಯ ರಾಜಕೀಯ ಚಾಣಕ್ಯ ಎಂದೇ ಹೆಸರಾದ ಎಚ್.ಡಿ. ರೇವಣ್ಣ ಅವರು 2028ರ ವಿಧಾನಸಭಾ ಚುನಾವಣೆಯಲ್ಲಿ ಅರಸೀಕೆರೆ ಕ್ಷೇತ್ರದಿಂದ ಸ್ಪರ್ಧಿಸುವ ಇಂಗಿತ ವ್ಯಕ್ತಪಡಿಸುತ್ತಿದ್ದಾರೆ ಎಂಬ ಮಾತುಗಳು ಹರಿದಾಡುತ್ತಿವೆ. ಈ ಸುದ್ದಿ ಕೇಳಿ ಅರಸೀಕೆರೆ ತಾಲೂಕಿನಾದ್ಯಂತ ಜೆಡಿಎಸ್ ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸು ಮೂಡಿಸಿದೆ. ಕಳೆದ ಕೆಲವು ಸಮಯದಿಂದ ಅರಸೀಕೆರೆಯ ಜೆಡಿಎಸ್ ಕಾರ್ಯಕರ್ತರು ನಮಗೆ ರೇವಣ್ಣ ಸಾಹೇಬರೇ ನಾಯಕರು ಎಂದು ಒತ್ತಡ ಹೇರುತ್ತಿದ್ದರು. ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಮತ್ತು ಜೆಡಿಎಸ್ ಭದ್ರಕೋಟೆಯನ್ನು ಮರುಸ್ಥಾಪಿಸಲು ರೇವಣ್ಣ ಅವರಂತಹ ಧೀಮಂತ ನಾಯಕನ ಅವಶ್ಯಕತೆ ಇದೆ ಎಂಬುದು ಕಾರ್ಯಕರ್ತರ ವಾದವಾಗಿತ್ತು. ಈಗ ಕಾರ್ಯಕರ್ತರ ಈ ಪ್ರೀತಿಯ ಒತ್ತಡಕ್ಕೆ ಮಣಿದು ರೇವಣ್ಣ ಅವರು ಅರಸೀಕೆರೆಯ ಅಖಾಡಕ್ಕೆ ಇಳಿಯುವ ಅಚ್ಚರಿಯ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನಲಾಗುತ್ತಿದೆ. ರೇವಣ್ಣ ಅವರ ಸ್ಪರ್ಧೆಯ ಸುದ್ದಿ ಹರಡುತ್ತಿದ್ದಂತೆ ಅರಸೀಕೆರೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಅಭಿವೃದ್ಧಿಯ ಹರಿಕಾರ ಬಂದರೆ ಅರಸೀಕೆರೆಯ ಚಿತ್ರಣವೇ ಬದಲಾಗಲಿದೆ ಎಂದು ಜನರು ಸಂಭ್ರಮಿಸುತ್ತಿದ್ದಾರೆ. ಇದು ಕೇವಲ ಚುನಾವಣಾ ಸ್ಪರ್ಧೆಯಲ್ಲ, ಅರಸೀಕೆರೆಯ ಪಾಲಿಗೆ ಹೊಸ ಬದಲಾವಣೆಯ ಮುನ್ನುಡಿ ಎಂಬ ಮಾತುಗಳು ಕೇಳಿಬರುತ್ತಿವೆ. ಒಟ್ಟಿನಲ್ಲಿ ಎಚ್.ಡಿ. ರೇವಣ್ಣ ಅವರ ಈ ಅಚ್ಚರಿಯ ನಡೆ ಅರಸೀಕೆರೆ ರಾಜಕೀಯ ಸಮೀಕರಣವನ್ನು ಸಂಪೂರ್ಣವಾಗಿ ಬದಲಿಸುವುದರಲ್ಲಿ ಸಂಶಯವಿಲ್ಲ. ವಿರೋಧ ಪಕ್ಷಗಳಲ್ಲಿ ನಡುಕ ಶುರುವಾಗಿದ್ದರೆ ಜೆಡಿಎಸ್ನಲ್ಲಿ ಮಾತ್ರ ವಿಜಯೋತ್ಸವದ ಕಳೆ ಈಗಲೇ ಬಂದಂತಿದೆ.